ಒಂದೊಂದು ದಿನದ ಈ ಬದುಕು ನಿನ್ನಯ ಕರುಣೆ, ಒಂದೊಂದು ದಿನದ ಈ ಬದುಕು ನಿನ್ನಯ ಕರುಣೆ, ಉಂಬು ಒಂದೊಂದಗುಳು ನಿನ್ನ ಕೃಪೆ ಭಿಕ್ಷೆ, ಉಂಬು ಒಂದೊಂದಗುಳು ನಿನ್ನ ಕೃಪೆ ಭಿಕ್ಷೆ, ಇಲ್ಲದಿರೆ ಬಿರುಗಾಳಿ ಒಯ್ಯುತ್ತಲಿತ್ತೆಂದೋ, ಇಲ್ಲದಿರೆ ಬಿರುಗಾಳಿ ಒಯ್ಯುತ್ತಲಿತ್ತೆಂದೋ, ನಿನ್ನ ನಲದಿಂದುಸಿರು ಮುದ್ದು ರಾಮ, ನಿನ್ನ ನಲದಿಂದುಸಿರು ಮುದ್ದು ರಾಮ. ಒಂದೊಂದು ದಿನದ ಈ ಬದುಕು ನಿನ್ನಯ ಕರುಣೆ, ಉಂಬುವುದೊಂದೊಂದು ಅಗಳು ನಿನ್ನ ಕೃಪೆ ಭಿಕ್ಷೆ, ನಿನ್ನ ನಲದಿಂದುಸಿರು ಮುದ್ದು ರಾಮನ್. ಅನೇಕ ಬಾರಿ ನಾವು ಈ ಮುದ್ದುರಾಮನ ಪದ್ಯದ ಮೂಲಕ ಇಂತಹ ವಿಷಯಗಳ ವಿಶ್ಲೇಷಣೆಯನ್ನ ಕೇಳಿದ್ದೇವೆ. ಪದೇ ಪದೇ ಅನೇಕ ಪದ್ಯಗಳಲ್ಲಿ ಈ ಥರ ರಚನೆಯ ಮೂಲಕ ನಮ್ಮನ್ನ ಮತ್ತೆ ನನ್ನದು ಅನ್ನುವುದೇನಿಲ್ಲ, ಎಲ್ಲ ಭಗವಂತನದು ಅನ್ನುವ ಆ ದೃಢತೆಯನ್ನು ತಂದು ತುಂಬುವುದಕ್ಕೆ ನೆನಪು ಮಾಡ್ತಕ್ಕಂತಹ ಇಂತಹ ಮುದ್ದುರಾಮನ ಪದ್ಯಗಳು ನಮ್ಮ ಬದುಕಿಗೆ ಸಹಕಾರಿ. ಅಹಂಕಾರವನ್ನು ಬಿಟ್ಟು ಆ ನಿರಾಕಾರಿಯಾಗಿರ್ತಕ್ಕಂತಹ ಆ ನಿರಹಂಕಾರಿಯನ್ನು ನೆನೆತಕ್ಕಂತಹ ಒಂದು ಆ ಓಂಕಾರದ ಆ ನಿನಾದದ ಮೂಲಕ ಶಕ್ತಿ ತುಂಬಿರುವ ಚೈತನ್ಯವನ್ನ ನಾವು ಕೃತಜ್ಞತೆಯಿಂದ ಸ್ಮರಿಸಿ ಅವನ ಕೃಪೆಯಲ್ಲಿ ಬದುಕ್ತಾ ಇದ್ದೇವೆ ಎನ್ನುವ ಎಚ್ಚರ ತಪ್ಪದಂತಿರಲಿ ಎನ್ನುವುದಕ್ಕೆ ಕವಿ ನಮ್ಮನ್ನ ಪದೇ ಪದೇ ತನ್ನ ಪದ್ಯದ ಮೂಲಕ ಹೃದಯವಾಗಿ ನಮ್ಮ ಎದೆಗೆ ಆತ ಗಪ್ಪತ್ತಿದ ಮೂಲಕ ಎಚ್ಚರಿಸುತ್ತಲೇ ಇರುತ್ತಾನೆ. ನಾವು ಎಚ್ಚರಗೊಂಡಷ್ಟು ನಮ್ಮ ಬದುಕು ಸೌಖ್ಯ. ಒಂದೊಂದು ದಿನದ ಬದುಕು ಆತ ಕೊಟ್ಟ ಒಂದೊಂದು ದಿನದ ಆಯಸ್ಸು. ಆ ಆಯಸ್ಸಿನ ಮೂಲಕ ನಮ್ಮ ಜೀವನದ ಶ್ರೇಯಸ್ಸನ್ನು ಹೆಚ್ಚಿಸಿಕೊಂಡಷ್ಟು ನಮ್ಮ ಬದುಕಿಗೆ ಹುಮ್ಮಸ್ಸಿನ ಮೂಲಕ ನಮ್ಮ ಚೈತನ್ಯದ ನಡಿಗೆಗೆ ಒಂದು ಧೀಶಕ್ತಿ ಸಿಕ್ಕಿದಂತೆಯೇ ಹೌದು. ಒಂದೊಂದು ದಿನದ ಊಟವೂ ಕೂಡ ಅದು ಅವನ ಕೃಪೆ. ಎಷ್ಟೋ ಜನ ಎಷ್ಟೋ ಸಂಪಾದನೆ ಮಾಡಿರ್ತಾರೆ, ತಿನ್ನಕ್ಕಾಗತ್ತಾ? ಇಲ್ಲ, ಕೇಳ್ಕೊಂಬರ್ಬೇಕಲ್ಲ ಅದಕ್ಕೂ. ಹಾಗಾಗಿ ಅವನ ನೀಡುವಂತಹ ಕೃಪಾ ಭಿಕ್ಷೆ ಇದೆಯಲ್ಲ, ಒಂದು ಕ್ಷಣದ ಉಸಿರೂ ಕೂಡ ಅದು ಅವನ ಕೃಪೆ, ಒಂದು ಅಗಳು ಕೂಡ ಅವನ ಕೃಪೆ. ಒಂದು ಹೆಜ್ಜೆಯಲ್ಲಿ ಒಂದು 4 ಮಾರು ನಾವು ನಡೆದರೆ ಅದು ಅವನಿಟ್ಟ ಚೈತನ್ಯ, ನಿದ್ದೆ ಮಾಡಿದರೆ ಅವನು ಕೊಟ್ಟಂತಹ ಕೃಪಾ ಭಿಕ್ಷೆ. ನಾವು ನಿತ್ಯ ಆರೋಗ್ಯದಿಂದ ಇದ್ದೀವಿ ಅಂತ ಹೇಳಿದರೆ ಅದು ಅವನು ನಮಗೆ ಭವರೋಗ ವೈದ್ಯ. ಇಂತಹ ಒಂದು ದೃಢ ನಂಬಿಕೆಯಲ್ಲಿ ನಾವು ಸದಾ ಜಾಗೃತವಾಗಿ ಹೆಜ್ಜೆ ಇಟ್ಟಿದ್ದೇ ಆದ ಪಕ್ಷದಲ್ಲಿ ನಮಗೆ ಅಪನಂಬಿಕೆ ಜಾಸ್ತಿ. ಸ್ವಾಮಿ, ನಾನು ಚೆನ್ನಾಗಿದ್ದೀನಿ ಅಂತೇವೆ. ನಾನೇನು ಚೆನ್ನಾಗಿರೋದು, ಅವನು ಚೆನ್ನಾಗಿಟ್ಟಿರೋದ್ರಿಂದ ನಾನು ಚೆನ್ನಾಗಿದ್ದೀನಿ ಅಂತ ಹೇಳುವ ಮಾತು ಬಂದುಬಿಟ್ರೆ ಆಗ ನಾನ್ ಅನ್ನುವ NON ನಮ್ಮಲ್ಲಿ ಎದೆಗೋಡಿನಲ್ಲಿ ಹೊಕ್ಕಿದರೆ ಆಗ ಮಾತ್ರ ನಮ್ಮ ಬದುಕು ನಿತ್ಯ ಲವಲವಿಕೆಯಿಂದ ಕೂಡಿರ್ತಕ್ಕಂತಹ ಅವನಿತ್ತ ಉಸಿರು ಅನ್ನುವುದು ನೆನಪಾಗುತ್ತೆ.